ವಯನಾಡಲ್ಲಿ ಸಂಭವಿಸಿದಂತ ಭೂಕುಸಿತಕ್ಕೆ ಅಲ್ಲಿನ ಟನಲ್ ನಿರ್ಮಾಣದ ಕಂಪನಿ ಮಾಡಿರುವಂತ ಎಡವಟ್ಟು ಕಾರಣ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಈಗ ಮತ್ತೊಂದು ಡೀಟೇಲ್ ಸಿಗ್ತಾ ಇದೆ. ಇದೇ ಕಂಪನಿ ಮಂಗಳೂರಲ್ಲೂ ಅವಾಂತರ ಮಾಡಿದೆ. ಮಂಗಳೂರಲ್ಲೂ ಅವೈಜ್ಞಾನಿಕ ಕಾಮಗಾರಿಯಿಂದ ಭೂಕುಸಿತ ಆಗಿದೆ. ಮಂಗಳೂರು ಮೂಡಬಿದಿರೆ ಸಂಪರ್ಕಿಸೋ ಕೆತ್ತಿಕಲ್ನಲ್ಲಿ ಭೂಕುಸಿತ ಆಗಿರೋದು. ಇದೇ ಕಂಪನಿ ದಿಲೀಪ್ ಬಿಲ್ಡ್ಕಾನ್ ಕಂಪನಿ ಕೆತ್ತಿಕಲ್ಲಲ್ಲಿ ಒಂದು ತಡೆಗೋಡೆ ನಿರ್ಮಾಣದ ಕಾಮಗಾರಿಯ ಗುತ್ತಿಗೆ ಪಡ್ಕೊಂಡಿದೆ. ಅಲ್ಲಿ ಸದ್ಯ ಭೂಕುಸಿತ ಆಗ್ತಾ ಇರೋದು. ರಸ್ತೆಯ ಮೇಲೆ ಅಪಾರ ಪ್ರಮಾಣದ ಮಣ್ಣು, ಕಲ್ಲು ಬಂಡೆ ಇದೆಲ್ಲ ಬಿದ್ದಿದೆ. DBL ಕಂಪನಿಯೇ ಇದಕ್ಕೆ ಕಾರಣ ಅಂತ ಇಲ್ಲೂ ಕೂಡ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ. ಇವನ್ DC ಕೂಡ ಇದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ಕಾಮಗಾರಿ ಸರಿಯಾಗ್ತಾ ಇಲ್ಲ, ಸರಿ ಮಾಡ್ತಾ ಇಲ್ಲ, ಅವೈಜ್ಞಾನಿಕವಾಗಿ ಆಗ್ತಾ ಇದೆ. ಮಂಗಳೂರಿನ ಕೆತ್ತಿಕಲ್ ಗುಡ್ಡ ನೋಡ್ತಾ ಇದ್ದೀರಿ. ಇದು ಇಲ್ಲಿ ತಡೆಗೋಡೆ ನಿರ್ಮಾಣದ ಕಾಮಗಾರಿಯ ಗುತ್ತಿಗೆಯನ್ನ ವಯನಾಡಲ್ಲಿ ಸುರಂಗ ಮಾರ್ಗ ನಿರ್ಮಾಣ ಮಾಡೋದಕ್ಕೆ ಏನು ಗುತ್ತಿಗೆ ಪಡ್ಕೊಂಡಿದೆ DBL ಕಂಪನಿ. ಅವರೇ ಇಲ್ಲೂ ಕೂಡ ಕೆಲಸ ಮಾಡ್ತಾ ಇರೋದು, ಕಾಮಗಾರಿ ಅವರೇ ಮಾಡ್ತಾ ಇರೋದು. ಅಲ್ಲೂ ಕೂಡ ಆ ದುರ್ಘಟನೆಗೆ, ದುರಂತಕ್ಕೆ ಕಂಪನಿ ಕಾರಣ ಆಯಿತು ಅನ್ನೋ ಆರೋಪ ಇದೆ. ಇಲ್ಲೂ ಕೂಡ ಕಂಪನಿ ಅವೈಜ್ಞಾನಿಕವಾಗಿ ಕೆಲಸ ಮಾಡ್ತಿದೆ DBL ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಕೇರಳದ ವಯನಾಡಿನಲ್ಲಿ ಟನಲ್ ಕಾಮಗಾರಿ ವೇಳೆ ನಡೆದಂತಹ ದುರಂತದ ಬೆನ್ನಲ್ಲೇ ಕರಾವಳಿಯ ಅನೇಕ ಕಡೆಗಳಲ್ಲಿ ಗುಡ್ಡ ಕುಸಿತದ ಭೀತಿ ಇರುವಂತದ್ದು. ಪ್ರಮುಖವಾಗಿ ಕೇರಳದಲ್ಲಿ ವಯನಾಡಿನಲ್ಲಿ ಯಾವ ಒಂದು ಸಂಸ್ಥೆ DBL ಅನ್ನುವಂತಹ ಸಂಸ್ಥೆ ಅಲ್ಲಿನ ಟನಲ್ ಕಾಮಗಾರಿ ನಡೆಸಿತ್ತು, ಮಂಗಳೂರಿನಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಕಾಮಗಾರಿಯನ್ನ ಬಹಳ ಅವೈಜ್ಞಾನಿಕವಾಗಿ ನಡೆಸಿದ್ದಾರೆ. ಅದರ ಪರಿಣಾಮವಾಗಿ ಇಲ್ಲೂ ಕೂಡ ಭೂಕುಸಿತ ಉಂಟಾಗಿರುವಂತದ್ದು. ನಾನೀಗ ಇರ್ತಕ್ಕಂಥದ್ದು ಮಂಗಳೂರಿನ ಕೆತ್ತಿಕಲ್ ಅನ್ನುವಂಥ ಜಾಗದಲ್ಲಿ. ಇದು ಮಂಗಳೂರಿನಿಂದ ಸಾಣೂರು ಅಂದ್ರೆ ಕಾರ್ಕಳದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಏನಿದೆ. ಪ್ರತಿ ಬಾರಿಯೂ ಕೂಡ ಮಳೆಗಾಲ ಬಂದ್ರೆ ಕೆತ್ತಿಕಲ್ಲಿನ ಗುಡ್ಡದಲ್ಲಿ ಈ ರೀತಿಯಾದಂತಹ ಭೂಕುಸಿತದ ಆತಂಕಗಳಿರುತ್ತೆ. ಈ ಬಾರಿಯ ಮಳೆಗಾಲಕ್ಕೂ ಕೂಡ ಮಳೆ ಮುಂಗಾರು ಆರಂಭ ಆಗಿದೆ, ರೆಡ್ ಅಲರ್ಟ್ಗಳಿದೆ. ಆದ್ರೂ ಕೂಡ ಇಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇದ್ರೂ ಕೂಡ ಇಲ್ಲಿ ಗುಡ್ಡ ಕುಸಿತದ ಭೀತಿ ಇದೆ. ಈಗಾಗಲೇ ರಸ್ತೆಯ ಒಂದು ಭಾಗಕ್ಕೆ ಗುಡ್ಡ ಕುಸಿದು ಬಿದ್ದಂತ ಪರಿಣಾಮವಾಗಿ ರಾಷ್ಟ್ರೀಯ ಹೆದ್ದಾರಿಯ ಒಂದು ಭಾಗದಲ್ಲಿ ವಾಹನ ಸಂಚಾರವನ್ನ ಕಂಪ್ಲೀಟ್ ಆಗಿ ಸ್ಥಗಿತಗೊಳಿಸಿದ್ದಾರೆ. ಕೇವಲ ಒಂದು ರಸ್ತೆಯಲ್ಲಿ 2 ವೇ ವಾಹನಗಳಿಗೆ ಹೋಗ್ಲಿಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟಿರುವಂತದ್ದು. ಪ್ರಮುಖವಾಗಿ ಈ ಒಂದು ಕಾಮಗಾರಿಯನ್ನು ನಡೆಸ್ತಾ ಇರುವಂತದ್ದು ಕೂಡ DBL ಅನ್ನುವಂತ ಸಂಸ್ಥೆ. ಆ ಒಂದು ಸಂಸ್ಥೆಯ ಇಲ್ಲೂ ಕೂಡ ಅಂದ್ರೆ ಎಲ್ಲಿ ವಯನಾಡಿನಲ್ಲಿ ದುರಂತ ನಡೀತು, ವಯನಾಡಿನ ಟನಲ್ ಕಾಮಗಾರಿಯನ್ನು ಕೂಡ ನಡೆಸ್ತಾ ಇತ್ತು. ಇಲ್ಲೂ ಕೂಡ ಅಷ್ಟೇ ಬಹಳ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಿದ್ದಾರೆ ಅನ್ನುವಂತ ಕಾರಣಕ್ಕೋಸ್ಕರವೇ ಈ ನಿನ್ನೆ ಆ ದೊಡ್ಡ ದುರಂತ ನಡೆದಿತ್ತು. ಈ ಒಂದು ಜಾಗವನ್ನು ನಾವು ಕೆತ್ತಿಕಲ್ಲನ್ನು ಗಮನಿಸಿದ್ರು ಕೂಡ ಅಷ್ಟೇ ಗುಡ್ಡದ ಭಾಗಗಳನ್ನ ರಾಷ್ಟ್ರೀಯ ಹೆದ್ದಾರಿಯನ್ನ ಮಾಡ್ಲಿಕ್ಕೋಸ್ಕರನೇ ಗುಡ್ಡವನ್ನ ಬಹಳ ಅವೈಜ್ಞಾನಿಕವಾಗಿ ಲಂಬಾಕಾರದಲ್ಲಿ ಅಗೆಯುವಂತ ಪ್ರಕ್ರಿಯೆಗಳನ್ನ ಕಳೆದ 4-5-3-4 ವರ್ಷಗಳ ಹಿಂದೆ ನಡೆಸಿದ್ರು. ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದಂತಹ ದುರಂತಕ್ಕೆ ಕೆತ್ತಿಕಲ್ ಸಾಕ್ಷಿ ಆಗ್ತಾ ಇದೆ. ನೀವು ಗುಡ್ಡದ ಅಂಚಿನ ಭಾಗಗಳನ್ನ ನೋಡ್ತಾ ಹೋದ್ರೆ ಇಲ್ಲಿ ಸಿಮೆಂಟ್ ಪ್ಲಾಸ್ಟರಿಂಗ್ ಗಳನ್ನ ಮಾಡಿದ್ರು, ಆದ್ರೆ ಆ ಕಾಂಕ್ರೀಟ್ ಪ್ಲಾಸ್ಟರಿಂಗ್ಗಳು ಕೂಡ ಇಲ್ಲಿ ಉಳಿತಾ ಇಲ್ಲ. ಮೇಲ್ಭಾಗದಲ್ಲಿ ಮರ ಇದೆ, ಮೇಲ್ಭಾಗದಲ್ಲಿ ಸಾಕಷ್ಟು ಮನೆಗಳಿವೆ. ಏಕಾಏಕಿಯಾಗಿ ಗುಡ್ಡದಲ್ಲಿ ನೀರು ಮಳೆ ಬಂದಂತ ಸಂದರ್ಭದಲ್ಲಿ ನೀರು ತುಂಬಿಕೊಳ್ಳುವಂತದ್ದು. ನೀರು ಒಳಭಾಗಕ್ಕೆ ಹೋದಾಗ ಮಣ್ಣಿನ ಅಡಿಭಾಗದಲ್ಲಿ ಒಂದು ರೀತಿಯಾದಂತಹ ಜಲಸ್ಫೋಟದ ರೀತಿಯಲ್ಲಿ ಆಗುತ್ತೆ. ಜಲಸ್ಫೋಟದ ರೀತಿಯಲ್ಲಿ ಆದಂತ ಸಂದರ್ಭದಲ್ಲಿ ನೇರವಾಗಿ ಆ ನೀರು ಗುಡ್ಡ ಕುಸಿದು ಅದರ ಮಣ್ಣಿನ ಪ್ರಮಾಣಗಳೇನಿದೆ ಅದು ಏಕಾಏಕಿ ಬಂಡೆಗಲ್ಲುಗಳ ಸಹಿತ ಆ ಕೆಳಭಾಗಕ್ಕೆ ಬರುವಂತದ್ದು. ಇದರಿಂದಾಗಿ ಬಹಳ ದೊಡ್ಡ ಮಟ್ಟದ ಅಪಾಯ ಇದೆ. ಆ ವಯನಾಡಿನಲ್ಲಿ ಯಾವ ಕಂಪನಿ ಅವೈಜ್ಞಾನಿಕ ಕಾಮಗಾರಿ ಗುಡ್ಡ ಕುಸಿತಕ್ಕೆ, ಅಲ್ಲಿನ ಭೂಕುಸಿತಕ್ಕೆ ಕಾರಣ ಆಗ್ತಾ ಇದೆಯೋ, ಮಂಗಳೂರಿನ ಕೆತ್ತಿಕಲ್ನಲ್ಲೂ ಕೂಡ ಅದೇ ಸಂಸ್ಥೆ ನಡೆಸ್ತಾ ಇರುವಂತಹ ಒಂದು ಅವೈಜ್ಞಾನಿಕ ಕಾಮಗಾರಿಯ ಕಾರಣಕ್ಕಾಗಿ ಈ ಭಾಗದಲ್ಲಿ ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ವಾಹನಗಳ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗಬೇಕಾದಂತ ಪರಿಸ್ಥಿತಿ ಇದೆ. ಹಾಗಾಗಿ ಸದ್ಯಕ್ಕೆ ಮಳೆ ಪ್ರಮಾಣ ಕಡಿಮೆ ಇರುವಂತ ಕಾರಣದಿಂದಾಗಿ ಒಂದು ಭಾಗ ಅಷ್ಟು ಕುಸಿದು ಬಿದ್ದಿದೆ. ಆದ್ರೆ ಉದ್ದಕ್ಕೂ ಕೂಡ ಸುಮಾರು ಒಂದು 2-3 ಕಿಲೋಮೀಟರ್ಗಳ ಅಂತರದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿಗಳು ಅನೇಕ ಕಡೆಗಳಲ್ಲಿ ಇರುವಂತದ್ದು. ಒಂದೇ ಕಂಪನಿಯ ಕಾಮಗಾರಿಯ ಕಾರಣಕ್ಕಾಗಿ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಬಹಳ ಸ್ಪಷ್ಟ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ದೃಶ್ಯ ನೋಡ್ತಾ ಇದ್ದೀರಿ. ಕೇರಳದಲ್ಲಿ ಗುಡ್ಡ ಕುಸಿತ ಆಗೋದಕ್ಕೆ ಕಾರಣ ಆಗಿದ್ದು ಅದು ಮಾನವ ನಿರ್ಮಿತ ಅಥವಾ ಮ್ಯಾನ್ ಮೇಡ್ ಡಿಸಾಸ್ಟರ್ ಅನ್ನೋ ಆರೋಪವನ್ನು ಅಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಕಂಪನಿ DBL ಕಂಪನಿ ಮಾಡಿರುವಂಥ ಎಡವಟ್ಟಿಗೆ ಈ ಸ್ಥಿತಿ ಬಂದಿರೋದು ಅಂತ. ಅದೇ ಕಂಪನಿ ಮಂಗಳೂರಲ್ಲೂ ಕೂಡ ಕಾಮಗಾರಿ ಮಾಡ್ತಾ ಇದೆ. ಮಂಗಳೂರಿನ ಭೂಪ್ರದೇಶ ಮತ್ತು ಕೇರಳದ ಭೂಪ್ರದೇಶಕ್ಕೆ ಸಿಮಿಲ್ಯಾರಿಟಿ ಇದೆ, ಹೋಲಿಕೆ ಇದೆ. ಇಲ್ಲೂ ಕೂಡ ಅಂಥದ್ದೇ ಸ್ಥಿತಿ ಇರೋದು. ಕಾಮಗಾರಿಯೂ ಕೂಡ ಎಡವಟ್ಟಿನ ಕಾಮಗಾರಿ. ಲಂಬಾಕಾರದಲ್ಲಿ ಗುಡ್ಡವನ್ನು ಕೆತ್ತಲಾಗಿದೆ. ಸೊ ಅದರ ಪರಿಣಾಮ ಏನಾಗಿದೆ, 90 ಡಿಗ್ರಿ ಕಟ್ ಮಾಡಿರೋದು ಇವರು. ಗುಡ್ಡ ಪದೇ ಪದೇ ಕೆಳಗೆ ಬೀಳ್ತಾ ಇದೆ.
ಪ್ರತಿ ವರ್ಷ ಇದೇ ಸ್ಥಿತಿ ಇದೆ ಇಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.